ಅಮೋಘಸಿದನ ಮಠ ಮನೆಯವ್ರಿ ನನಗೆ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಕರೀತಾರ ಅಂದ ಬಳಕ ನನ್ನ ಪವರ್ ಎಷ್ಟು ತಿಳ್ಕೋಣ ನೀನೆ ತಿಳ್ಕೋರಿ ಅಮೋಘಸಿದನ ಮಠ ಮನೆಯವ್ರಿ ನನಗೆ ಬೈಬೇಕಾದವ್ರಿ ಇವ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾರ ಅಂದ ಬಳಕ ನೀನೇ ತಿಳ್ಕೋಣ ಈ ನಿನ್ನ ತಮ್ಮನ ಪವರ್ ಎಷ್ಟದ ಅಂತ ಹೇಳಿ ಹೌದು ಕರ್ಕೊಂಡ ಇದು ಮಾಡ್ಬೇಕು ನಿಮ್ಮ ಕೈಯ ಸಿಕ್ಕ ನಾವೇ ನಿಮ್ಮ ತಮ್ಮಗಳಾಗ್ಯಾವ ಈಗ ಇರ್ಲಿ ಇರ್ಲಿ ನಾವು ತಮ್ಮಗಳಾಗಿ ಉಳಿಬೇಕಾಗಿ ಹೌದು ಹೌದು ಹಿಡಬೇಕು ಒಂದು ಕಾಣದಾಗ ಹೊಡೆದಂಗ ಮೇಟಿ ಹೌದಾ ಈಗಿನವರು ಹಾಡುದಿಲ್ಲ ಮೋಟಿ ನಾನೇ ಅಂದವರೆಲ್ಲ ಭೂಮಿ ತ್ಯಾಲಿಯ ಮ್ಯಾಲ ಹಾಗೆ ಹೋದರು ಬಾಟಿ ನಾನೇ ಅಂದವರೆಲ್ಲ ಭೂಮಿ ತ್ಯಾಲಿಯ ಮ್ಯಾಲ ಹಾಗೆ ಹೋದರು ಪಾಟಿ ನಾನಂದವರೆಲ್ಲ ಭೂಮಿ ತ್ಯಾಲಿಯ ಮ್ಯಾಲ ಹಾಗೆ ಹೋದರು ಪಾಟಿ ನಾನಂದವರೆಲ್ಲ ಭೂಮಿ ತ್ಯಾಲಿಯ ಮ್ಯಾಲ ಹಾಗೆ ಹೋದರು ಪಾಟಿ ಭೂಮಿ
ಹೌದು ಹೋಜತ್ತಿ ಹಾಕಿ ನೀವು ಭಜತ್ತಿಗೆ ಬೀಳ ಬ್ಯಾರಿ ಆಗಿತ್ತರೆ ಕಾಲ್ ಕಾಟಿ ವಾಣಿ ನಂಗ ಹೊಡೆಯೋದ ಹರಟೆ ಬಂಡಾಲ ಮಾತು ಹೇಳಿ ಖಂಡಂಗ ಕುಣಿಬಾರದು ಅಂತರ ಹುಚ್ಚುಗಾಟಿ ಬಂಡಾಲ ಮಾತು ಹೇಳಿ ಖಂಡಂಗ ಕುಣಿಬಾರದು ಅಂತರ ಹುಚ್ಚುಗಾಟಿ ಹಾಕಿ ನೀವು ಭಜತ್ತಿಗೆ ಬೀಳ ಬ್ಯಾರಿ ಒಗಿತಿನ ಕಾಲ ಕಟ್ಟಲು ನಮ್ಮ ಹುಡುಗರು ಬಾಳ ವಾಟಿ ಅಣ್ಣ ಹೇಳ್ದ ಯಾರು ಹೇಳಿದ್ರಿಪ್ಪ ಅಣ್ಣ ಪುಂಡ್ಲಿಕ್ಕಣ್ಣ ನೀ ಹೇಳಿದ ತಪ್ಪದ ಹೌದು ತಪ್ಪದ ಮಾಳಿಂಗರಾಯ ಬಿಜ್ಜರಿಗೆ ಬುಳರಾಯಿ ಯಾಕೆ ಕರ್ಕೊಂಡು ಹೋಗ್ಯಾನಂತ ಕೇಳಿದ್ರ ಯಾಕ 4 ಮಂದಿ ಮಕ್ಕಳ ಕೈಲೇ ಆಗಲತ್ತ ತಿಳ್ಕೊಂಡನತ್ತಾವ ಹೌದು ಅಣ್ಣ ಏನೇ ಕಿಡಿಯಲಕ್ರಿ 4 ಮಕ್ಕಳ ಕೈಲಿ ಆಗಲತ್ತೇಳಿ ಇಲ್ಲಿ ಹೆಂಗಾಗಲ್ಕತ್ತದ ಗೊತ್ತದನು ಹೆಂಗ್ರಿ 3 ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರ ತಮಾರಣ್ಣ ಅವ್ರು ಯಾರತ್ತು ಮಾತಾಡ್ತಿದ್ರಿ ಹೆಣ್ಮಕ್ಳು ನೌಕರಿದಾರ ಹೆಂಡ್ರಿದ್ರು ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳಿದ್ರತ್ತ ಅವ್ರು ಏನಂತ ಕೇಳಿದ್ರು ಈಕಿನ ಗಂಡ ಕಂಡಕ್ಟರ್ ಅದನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹೌದು ಅವಾಗ ಕಂಡಕ್ಟರ್ ಹೆಣ್ತಿ ಹೇಳಿದ್ಳು ಯಾರು ಹೇಳಿದ್ರು ಕಂಡಕ್ಟರ್ ಹೇಳ್ತಿ ಹೋಗ ಅಂದಳಕ್ಕಿ ಹೋಗ ಪಿಸ್ ಅಂದಿರ್ಬೇಕ್ರಿ ಆಕಿ ಯಾಕ ಗೆಳತಿ ನೀ ಯಾಕ ಹಿಂಗಲಕತ್ತಿದಿ ನಿನ್ನ ಗಂಡ ಕಂಡಕ್ಟರ್ ಅದಾನ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕ ಹಿಂಗ ಹೋಗಾಲಕತ್ತಿದೆ ಅಂದ ಕೂಡಿ ಅವಾಗ ಕಂಡಕ್ಟರ್ ಹೆಣ್ತಿ ಹೇಳ್ತಾಳ ಏನತ್ತ ನಾ ಯಾಕ ಹೋಗಾಲಕತ್ತೀನಿ ಅಂತ ಕೇಳಿದ್ರ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನಿಗೆ ಬತ್ತಂದ್ರ ಮನೆಗೆ ಬತ್ತಂದ್ರ ನೌಕರಿ ಮುಗಿಸಿ ಮನಿಗೆ ಬತ್ತಂದ್ರ ನಾ ನೆರಮನಿ ನನ್ನ ಗೆಳತಿ ಮನ್ಯಾಗ ಕೂತಿದಂದ್ರ ಒಳಗ ಬಾ ಬಾಕಲು ಮುಸ್ತೀನಿ ಒಳಗ ಬಾ ಬಾಕಲು ಮುಸ್ತೀನಿ ಇದು ನೋಡಕಿಲ್ಲ ಕಂಡಕ್ಟರ್ ಬಹುತಾಗ ಹೆಣ್ತಿ ನಿದ್ದಿ ಮಾಡಿ ಒಳಕಿಲ್ರಿಪ್ಪ ಬೆಳತಾನ ಇವ ರಾತ್ರಿ 12-1 ಆಯ್ತಂದ್ರ ನಿದ್ದೆ ಗಣದಾಗ ಚಿಲ್ಲರ್ ಕೊಡು ತೆಗಿಡ್ ತಗೋ ಚಿಲ್ಲರ್ ಕೊಡು ತೆಗಿಡ್ ತಗೋ ಇದು ನೋಡಕಿಲ್ಲ ನನ್ನ ಗಂಡ ನನಗ ನಿದ್ದಿನೇ ಮಾಡಿಕೊಡಲಾಗ್ಯಾನ ನನ್ನ ಜೀವನ ಬರಬರಿ ಇಲ್ಲ ಅಂದ್ರ ಕಂಡಕ್ಟರ್ ಹೆಣತಿ ಹೌದು ಕಂಡಕ್ಟರ್ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ನಡಬರಕಿನಕ್ಕೆ ಕೇಳಿದ್ರತ್ತ ಅವ್ರು ಈಕಿ ಯಾರು ಹೇಳ್ತಿ ಆಕಿ ಕನ್ನಡ ಶಾಲಿ ಮಾಸ್ತರ್ನ ಹೆಣತಿದ್ಳತ್ತ ಹೌದು ಇಬ್ರು ಕೂಡಿ ಅತ್ತಾರ ಅವ್ರು ಯಾರತ್ತಾರ ಇಬ್ರು ಈಕಿನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ್ನ ಮಾನ್ಯ ಪಗಾರ ವಾಡಾಗ್ಯದ 7ನೇ ವೇತನದಿಂದ ಹೌದು ಪಗಾರ ವಾಡಾಗ್ಯದ ಇಕ್ಕಿನ ಜೀವನ ಬಾರಿ ಅದ ಅಂದ್ರತ್ತ ಅವ್ರು ಹೌದು ಆಕಿ ಏನಂದಳು ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಹೇಳ್ತಾಳ ಏನು ಆಕಿನೂ ಹೋಗಾನೆ ಅಂದಳಕಿ ಹೋಗ ನಂತ ಒಂದ್ ಸುಡ್ತಿ ಅನ್ನಲ್ಲ ಆಕಿ ನಂದು ಬರಬರಿಲ್ಲ ಅಂದ್ಳು ಹೌದು ಅವಾಗ ಇಬ್ರು ಕುಡಿಯತ್ತಾರ ಅವ್ರು ಏನತ್ತ ಗೆಳತಿ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನ ಅದಾನ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ಹೌದು ನೀ ಯಾಕ ಹಿಂಗ ಹೋಗ ಅಲಕತ್ತಿದೆ ಅಂದ ಕೂಡಲೇನೆ ಅಲ್ಲೋಕತೆ ಕೇಳ್ತಾರ ಅವ್ರು ಏನತ್ತ
ಯಾಕ ಗೆಳತಿ ನಿನ್ನ ಗಂಡಗ ಪಗಾರ ಬಾಳದ ಅನುಭವದ ಮಾತು ಹೇಳ್ತಾನ. ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದೆ ಅಂದ ಕೂಡಲಿ ಅವಾಗ ಕನ್ನಡ ಶಾಲಿ ಮಾಸ್ತರ್ನ ಹೆಡ್ತ ಹೇಳ್ತಾಳ. ಯಾನ್ ಹೇಳ್ತಾ ನಾ ಯಾಕೆ ಹೋಗಾಲಕತ್ತೀನಿ ಅಂತ ಕೇಳಿದ್ರ, ನನ್ನ ಗಂಡ ಸಾಲಿಗೆ ಹೋಯ್ತಂದ್ರ ಸಾಲಿಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಹೌದು ಸಾಲಾಗ ಮಾಸ್ತರ ಸಾಲಿಯಾಗ ಬ್ರೇಂಚ್ ಮ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ ನಿಂದ್ರಿ ಶಿಕ್ಷೆ ಕೊಡ್ತಾನ. ಮನ್ಯಾಗ ನಾ ಒಣಗಿ ಗುಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗ ಕಿಚನ ಕಟ್ಟಿ ಮ್ಯಾಗ ಎದ್ ನಿಂದ್ರಿ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರ ಅತ್ತಾಕಿ ಕನ್ನಡ ಸಾಲಿ ನೋಡ್ಕಿಲ್ಲಿ ಮಾಸ್ತರ್ದು ಬಾಳೆ ನಂದು ಬರಾಬರಿಲ್ಲ ಅಂದ್ರತ್ತ. ಆ ಕಂಡಕ್ಟರ್ನ ಹೆಂಡತಿ ಕನ್ನಡ ಶಾಲಿ ಮಾಸ್ತರ್ನ ಹೆಂಡತಿ ಇಬ್ರು ಕೂಡಿ ಮೂರನೇದಕ್ಕಿ ಕೇಳಿದ್ರತ್ತ. ಆಕಿ ಮೂರನೇದಕ್ಕಿ MLA ಹೆಂಡತಿ ಇದ್ದಳತ್ತ. ದೊಡ್ಡ ಪಾರ್ಟಿ. ಯಾರ ಹೆಂಡತಿ? MLA ಹೆಂಡತಿ. MLA ಹೆಂಡತಿ ಇದ್ದಳತ್ತ. ಇಬ್ರು ಕೂಡಿ ಕೇಳ್ತಾರ MLA ಹೆಂಡತಿಗೆ, ನಮ್ಮ ಜೀವನ ಅಂತೂ ಬರಾಬರಿ ಇಲ್ಲ. ಬರಾಬರಿ ಇಲ್ಲ. ನಿನ್ನ ಗಂಡ ತಾಲೂಕದ MLA ಅದಾನ, ನಿನ್ನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಹೌದು ಭಾರಿ ಅದ ಅಂದ್ರು. ಅವಾಗ MLA ಹೆಂಡತಿ ಹೇಳ್ತಾಳ, ಯಾನ್ ಹೇಳು ಅಯ್ಯ ಆಕಿನೂ ಹೋಗಾನಿ ಅಂದಳತ್ತ. ಅಯ್ಯ ಹೋಗ ನಂದೇ ಹದಿಗಟ್ಟ ಹೈದರಾಬಾದ್ ಬಲ್ದು ನಿಂದೆ ಬಂದಿರ ಬುಬ್ಣ್ಯಾರ ಅಂದ್ರ ಗದ್ನಿಕಿ ದೊಡ್ಡ ಪಾರ್ಟಿ. ನಂದು ಬರಾಬರಿ ಇಲ್ಲ ಅಂದ್ರತ್ತ. ಅವಾಗ ಇಬ್ರು ಕೂಡತ್ತಾರ ಅವ್ರು. ಯಾನತ್ತ? ಗೆಳತಿ ನಿನ್ನ ಗಂಡ ತಾಲೂಕದ MLA ಅದಾನ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕೆ ಹಿಂಗ ಹೋಗಾಲಕತ್ತಿದಿ, ನೀ ಯಾಕೆ ಹಿಂಗ ಪಿಸ್ಸಲಕತ್ತಿದಿ ಅಂದ್ರತ್ತ ಅವ್ರು. ಹೌದು. ಅವಾಗ MLA ಹೆಣ್ತಿ ಹೇಳ್ತಾಳ, ಯಾನು ನಾ ಯಾಕೆ ಹೋಗಾಲಕತ್ತಿನ ಅಂತ ಕೇಳಿದ್ರ, ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲ್ಯಾಕ ಹೇಳಕ್ ಹೋಗಿದಳತ್ತ MLA ಬಲ್ಯಾಕ. ಹೌದು MLA ಹೆಣ್ತಿ. ಏನು ಸುದ್ದಿ ಅದು? ಯಾನ ಸುದ್ದಿ? 3 ತಿಂಗಳ ಹೊಟ್ಲಿದ್ಳತ್ತ MLA ಹೆಣ್ತಿ. ಹೌದು. ಈ ಸುದ್ದಿ ಗಂಡನ ಬಲ್ಯಾಕ ಹೇಳಕ್ ಹೋಗಿದಳು MLA ಬಲ್ಯಾಕ. ಹೌದು. ಹೆಂಗ ರೀ, ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಅಲಕತ್ತೀರಿ, ನಾ ಅವು ಅಲಕತ್ತೀನಿ ಅಂದ್ಳತ್ತ MLA ಹೆಣ್ತಿ. ಹೌದು. ರೀ, ನಾ 3 ತಿಂಗಳು ಹೊಟ್ಲಿ ಅದೀನಿ, ನೀವು ಅಪ್ಪ ಅಲಕತ್ತೀರಿ, ನಾ ಅವು ಅಲಕತ್ತೀನಿ ಅಂದ ಕೂಡಲೇ ಇದಕ್ಕ MLA ಏನ್ ಹೇಳ್ಬೇಕು ಗಂಡ? ಯಾರು ಹೇಳಿದ್ರಿ MLA? ಇದಕ್ಕೆ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂದತ್ತ. ಸಿದ್ದರಾಮಯ್ಯ ಸಾಹೇಬ್ರ ಮೀಟಿಂಗ್ ಕರೆದ ಗೊತ್ತಿಲ್ಲ ಹಾರಿಸಿದ್ರಪ್ಪ MLA. ಹಿಂಗ ಬರ್ದತ್ತಿನ ಹಿಂಗ ಆಗ್ತದ ಕಾಕ, ನೀ ದಯವಿಟ್ಟು ಸುಮ್ ಕುಂದ್ರಪ್ಪ. ಹೌದು ಅಣ್ಣಾರಿ ಹೇಳ್ಯಾನವ, ಏನ್ ಹೇಳ್ಯಾನ್ರಿ? ಮಾಳಿಂಗ್ರಯ್ಯನ ಮಕ್ಕಳ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಯಾನವ. ಅಣ್ಣ ಇದು ಹಾಲ್ ಮತ್ತದಪ್ಪ. ಹೌದು. ದಯವಿಟ್ಟು ನಮಗೆ ಎಷ್ಟು ತಿಳಿತದ ಅಷ್ಟು ಹಾಡಬೇಕು, ಮಾತಾಡಬೇಕು. ಇದು ಡೊಳ್ಳಿನ ಹಾಡಿಕೆ ಅಂದ್ರೆ ಇದು ಮಾತ್ ಹೇಳಕ್ ಕರ್ಸಿರ್ತಾರ ನಮಗ. ಅವ್ರಿಗೆ ಡೊಳ್ಳಿನ ಹಾಡ ಹಾಡಕ್ ಕರ್ಸಿಲ್ರಿ ಅವ್ರಿಗೆ. ಇದು ಹಾಡ ಹಾಡಕ್ ಕರ್ಸಿರ್ತಾರ. ಡಂಬ್ರಾಟ ಮಾಡ್ತಾರತ್ರಿ ಅವ್ರು. ಇಲ್ಲ ಅವ್ರು ಏನ್ ಯಾಕೆ ಮಾಡಲ್ಲಕ್ಕ. ದಯವಿಟ್ಟು ನೀ ಏನ್ ಅಂದಿದ್ಯಲ್ಲ, ಈ ಮಾತ ನಿನಗೊಂದು ವಿನಂತಿ ಅದ, ಈ ಮಾತು ಎಲ್ಲಿ ಅಲ್ಲಕ್ ಹೋಗ್ಬೇಡ. ಅಲ್ಲಕ್ ಹೋಗ್ಬೇಡ್ರಿ. ಏನಿದು ಮಾಳಿಂಗ್ರನ ಮಕ್ಕಳ ಕೈಲಿ ಆಗಲ್ಲತ್ತಂದ್ರೆ ಎಲ್ಲಿಗೆ ಹೋಗ್ತದ ಮಾತ? ಎಲ್ಲಿ ಹೋಗದ? ಏನು ಸುದ್ದಿ? ಅಣ್ಣ, ನೀ ಮಾತಾಡುವಂತ ಮಾತ ಧರ್ಮಕ್ಕ ದಕ್ಕಿ ಬರ್ತದಪ್ಪ. ಹೌದು. ಮಾಳಿಂಗ್ರನ ಮಕ್ಕಳ ಕೈಲಿ ಆಗಲತ್ತಿ ಅಂದ್ರ ನೀ ಹೆಂಗ ಮಾಳಿಂಗ್ರನ ಸಂತತಿ ಬೆಳಸವಣ್ಣ? ನೀನು ಹೆಂಗ ಬೆಳಸೋರತ್ತಿ ನೀವು? ಅವ್ರ ಕೈಲಿ ಏನು ಆಗುದಿಲ್ಲ. ಮಾತ್ ಕೇಳ ಅವ್ರು ಧರ್ಮರ ಮಕ್ಕಳದಾರಣ್ಣ. ಸಾಕ್ಷಾತ್ ಶಿವನ ಧರಣಿಗಿಳಿಸ್ಕೊಂಡಿರ್ತಕ್ಕಂಥ ನನ್ನ ಅಪ್ಪ ಹುಲಿಜಂತಿ ಮಾಳಿಂಗ್ರನ ಮಕ್ಕಳದಾರ ಅವ್ರು. ಅವ್ರ ಕೈಲಿ ಏನು ಆಗಲತ್ತಿ? ಹೆಂಗೋ ಏನ್ ಸುದ್ದಿ? ನಾ ಬೆಳೆಯವ್ರಿದ್ದೀರಪ್ಪ, ಬೆಳೀರಿ, ಹಿಂಗ್ ಮಾತಾಡ್ಬೇಡ್ರಿ. ಬೆಳಿ ನಿಮ್ ಮನ್ಯಾಗ ಕುಂದ್ರು ನಿನಗ ನಾನು ಏನು ಅನ್ನೋದಿಲ್ಲ. ದಯವಿಟ್ಟು ಧರ್ಮಕ್ಕೆ ದಕ್ಕಿ ಬರಂಗ ಮಾತಾಡಕ್ ಹೋಗಬೇಡ. ಮಾತಾಡ್ಬೇಡ್ರಿ. ಏನಮ್ಮ ತಂದೆ ಅಂಕಣ್ಣಗೌಡ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಬುಳ್ಳಾಣಿಸಿದ ಜನಿಸಿ ಬಂದ ಮಾಳಿಂಗ್ರಾಯಿಗ ಯಾರು ಕ್ವಾಣಗ್ನೂರ್ ಕರ್ಸಿದ್ ಹೇಳ್ತಾನ. ಏನತ್ರಿ? ಮಾಳಪ್ಪ, ನಿನ್ನ 5 ಮಂದಿ ಮಕ್ಕಳ ಒಳಗ ಒಂದು ಮಗನಿಗೆ ನನ್ನ ಸೇವಕ ಬಿಡು ಅಂದ. ಹೌದು. ಯಪ್ಪ, ನೀ ಸಾಮಾನ್ಯ ದೇವ್ರಲ್ಲೋ. ಅಲ್ಲೋ. ಹರಿಯುವ ಹಾವಿನ ಗಂಡ, ಉರಿಯುವ ಕಚ್ಚಿನ ಗಂಡ, ಉಗ್ರ ಮಾರಿ ದೇವ್ರ, ಉಗ್ರ ಗಂಡಿನ ದೇವ್ರ, ಗಾರುಡಿಗಿದ್ದೆ ದೇವ್ರ, ಗಾಂಜಿಕ್ವಾರ ದೇವ್ರ, ಕೆಟ್ಟ ದೇವ್ರ ಇದ್ದೆ ನೀನು. ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ. ದಕ್ಕುದಿಲ್ಲ. ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ. 4 ಮಕ್ಕಳು 4 ನನ್ನ ಮಂಚಕ ಕಾಲುಗಳಿದ್ದಂಗ. ಹೌದೌದು. ಜಗ್ಗಿನ ಬುಳ್ಳಪ್ಪ ನನ್ನ ತೆಲುಗುಂಬಿ ಇದ್ದಂಗ. ನನ್ನ ಮಾಯದ ಮಗ ಜಗ್ಗಿನ ಬುಳ್ಳಪ್ಪ ಅದಾನ. ನನ್ನ ಮಾಯದ ಮಗ ಜಗ್ಗಿನ ಬುಳ್ಳಪ್ಪ ಅದಾನ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಕ್ಕಂಥ ಆ ಮಾಳಿಂಗ್ರನ ಮಕ್ಕಳ ಕೈಲಿ ನೀನು ಏನೂ ಆಗಲತ್ತಿ ಅಂದ್ರಣ್ಣ, ನಾ ನಿನಗೆ ಏನ್ ಹೇಳ್ಬೇಕು ನನಗೆ ತಿಳಿಯಲಾರ್ದಂಗ ಆಯ್ತು. ನಿನ್ನಟ್ಟು ಶಾಣೆನೇ ಯಾರು ಇಲ್ಲ ಅನ್ನಂಗ ಆಯ್ತು. ಯಾರು ಇಲ್ರಿ. ಜಗತ್ತಿನೊಳಗೆ ನಿನ್ನಟ್ಟು ಶಾಣೆನೇ ಯಾರು ಇಲ್ಲ. ಹೌದು.
ಮಾತು ಹಿಂಗ ವಾದದ ಮಾತು ಬರ್ಬಿಟ್ಟಾಗ ಅತ್ತೆ ಸೂತ್ರ ಪದ ಹೇಳದತ್ ನಾವು ಒಂದ್ ತಾಸ್ತಾನ ಇಲ್ಲ ನಾವು ಏನಕ್ಕೆ ಹಾಡಲೆಕ್ಕ ನೋಡು ಜನರಲ್ ಏನ್ ಹಾಡಿದ್ರು ನಡೀತದ ಏನ್ ಮಾತು ಹೇಳಿದ್ರು ನಡೀತದ ಏನು ಸಿದ್ಧರ ಮಾತು ಹೇಳ್ತಿಯಲ್ಲ ಏನು ಧರ್ಮರ ಮಾತು ಹೇಳ್ತಿಯಲ್ಲ ದಯವಿಟ್ಟು ಇದ್ರಾಗ ತಪ್ಪು ಮಾತಾಡಕ್ ಹೋಗ್ಬೇಡ ಅಣ್ಣ ನಿನಗೊಂದು ವಿನಂತಿ ಅದ ನಾನು ಮಾತಾಡ್ರಿ ನೋಡು ನಾನ್ ನಿನ್ನಂಗ ಮಾತಾಡಿ ಬೆಳೆದವಲ್ಲ ಹಾಡಿ ಬೆಳೆದವ ಅದೇನ್ ನಾನು ಭೀಮಾ ತೀರದ ಗಾನಕ್ ಹೋಗಿಲ್ಲ ತಿಳ ಕರ್ದಾರ ನನಗ ಯಾವಕ್ ಹೋಗಿಲ್ಲ ಭೀಮಾ ತೀರದ ಗಾನಕ್ ಹೋಗಿಲ್ಲ ತಿಳ ಕರ್ದಾರಣ್ಣ ಅದಕ್ಕ ದಯವಿಟ್ಟು ಯಾಕಂತ ಕೇಳಿದ್ರೆ ಮಾತುಗಳು ಹೇಳು ನೀ ಚಂದ ಹೇಳತ್ತಿಲ್ಲ ಅನ್ನೋದಿಲ್ಲ ತೆಳಕ್ ಕೂತ ಅಣ್ಣ ಟುಸ್ಕ್ಯಾವತ್ತ ನಾವ ಡಮರಾಟ ಮಾಡಕ್ ಬಂದಲ್ರಿ ಅಡಿಗೆ ಮಾಡಕ್ ಬಂದಿಲ್ಲ ಅಣ್ಣ ನೀನ್ ಏನ್ ಮಾತಾಡು ಅವನ್ ಕರೆಕ್ಟ್ ಅದ ಅವಂದ್ ಏನು ಇಲ್ಲ ಅನ್ನೋದಿಲ್ಲ ಅವ್ ಟುಸ್ಕ್ಯಾವಲ್ಲಿ ಟಸ್ಕ್ಯಾವರಿ ಅಲ್ಲಿ ಅವಂದ್ ಕರೆಕ್ಟ್ ಅದ ನೀ ಏನು ಧರ್ಮರ ಬಗ್ಗೆ ಮಾತಾಡ್ತಿಯಲ್ಲ ಮಾಳಿಂಗ್ರ ಮಕ್ಕಳ ಕೈಲಿ ಏನೂ ಆಗಲತ್ತಿಯಲ್ಲ ಇದು ನಿಂದು ಅಲ್ಲ ನಿನ್ನ ನೀತಿ ನಡವಳಿಕೆ ಅಲ್ಲ ಅನಬೇಡ್ರಿ ಹಂಗೆ ಎಲ್ಲಿ ಅನ್ಬೇಡ ಅನ್ನೋದು ಅಫಜಲ್ಪುರದವರಿಂದ ವಿನಂತಿ ಅದ ಇರ್ಲಿ ಹೌದು ದೇಶದ ಸಲುವಾಗಿ ಮತ್ತೊಮ್ಮೆ ಬಾರೋ ರಾಯಣನೇ ಹೋಟ ನಿನಗ ಇನ್ಯಾರ ಸರಿ ಸಾಟಿ ನಾನೇ ಎಂದು ಸೊಕ್ಕಿಲೆ ಮೆರೆದವಾಗ ಹೊರದಿದೆ ಕಾಲ ಕಾಟಿ ನಾನೇ ಎಂದು ಸೊಕ್ಕಿಲೆ ಮೆರೆದವಾಗ ನಿಂತಿದೆ ಎದೆ ಕಾಟಿ ಮಾಡಬೇಡ ಯಾವತ್ತ ಕಳೆದ ಗುರುಗ ಬೇಟೆ ಅದನ್ನ ಕಲೆ ಮೊದಲ ತಾಳ ಬೇಟೆ ದೇಶದ ಸಲುವಾಗಿ ದೇಶದ ಸಲುವಾಗಿ ನಾನೇ ಎಂದು ಸೊಕ್ಕಿಲೆ ಮೆರೆದವಾಗ ಒಗದಿನ ಕಾಲ ಕಾಟಿ ನಾನೇ ಎಂದು ನಕ್ಕಿದ ಬೇಗಿ ಒಗದಿನ ಕಾಲ ಕಾಟಿ ನಾಗರ ಮಿಡಿಯರಿ ನಾಡಿನ ಹೊಲಮ ನೋಡನ ಸುತ್ತ ಗಾಟಿ ಸುರ ಮನಗೆ ದಾಟ ಗಾಟಿ ಅಂತ ದೈತನ ಹಂಗೆ ಬಿಡಬಾರದು ಎಂದು ತುಳಿಬೇಕಂದಿರಿ ನಾಟಿ ಅಂತ ದೈತನ ಹಂಗೆ ಬಿಡಬಾರದು ಎಂದು ತುಳಿಬೇಕಂದಿರಿ ನಾಟಿ
ಘಾಟಿ ಬ್ಯಾಡರ ರಂಡ ಕಳೆದು ಮಾಡ್ಬಿಡುತ್ತಲ್ಲ ಘಾಟಿ ಘಾಟಿ ಸಿದ್ದಮಲಿಂಗರಾಯ ಸಿದ್ದಮಲಿಂಗರಾಯ ಅನಗ ಹೊಡೆದು ಕಲ್ಲ ಹರದ ಹೊಟ್ಟೆ ಬೆಳಕ ತೋರಿಸಿಬಿಟ್ಟೆ ಮಾಳಿಂಗರಾಯನ ಭಕ್ತಿ ನೋಡೋ ಸಲುವಾಗಿ ಪಾರ್ವತಿ ಪರಮೇಶ್ವರ ಶಿರಡೋಣ ಮಠದೊಳಗ ಕಾತರ ಕಂಟಿ ಒಳಗ ಇಳಿದ್ರು. ಮುಪ್ಪನ ಮುದಕಾಗಿ ಲಂಬಾಣಿ ವೇಷ ತೊಟ್ಟು ನನ್ನಪ್ಪ ಮಾಳಿಂಗರಾಯ ದಿನಾಲು ಗುರುವಿನ ಸೇವಕ್ ಹೋಗ್ತಿದ್ದ. ಹೋಗುವಂತ ಸಮಯದೊಳಗ ಮಾಳಿಂಗರಾಯಗ ನೋಡಿ ಭಗವಂತ ಕೆಮ್ಮದ. ಹೌದು ಯಾರು ಮಾಡ್ದ ಕೆಮ್ಮದ ಮಾಳಪ್ಪ ನೋಡ್ಬೇಕಂತ ಹೇಳಿ ಹೌದು ಮಾಳಪ್ಪ ನೋಡ್ದ. ಹೌದು ತಂದೆ ಗುರುತ್ ಹಿಡ್ದ. ಪರಮಾತ್ಮನ ಮೈಯೆಲ್ಲ ಕಿವ ರಕ್ತದಿಂದ ಸೋರ್ತಿತ್ತು. ಕೈಲೆ ಎಷ್ಟು ವರ್ಷದ್ರು ಕೂಡ ಕಿವ ರಕ್ತ ನಿಂದಿರ್ಲಿಲ್ಲ. ಹೌದು ನನ್ನಪ್ಪ ಮಾಳಿಂಗರಾಯ ಕಿವ ರಕ್ತ ಎಲ್ಲ ಅಮೃತ ಮಾಡಿ ನಾಲ್ಗಿ ಹಚ್ಚಿ ಚರ ಚರ ನೆಕ್ಕಲಕತ್ತ ನನ್ನಪ್ಪ ಮಾಳಿಂಗರಾಯ. ಹೌದು ಏನು ಚರಾಚರ ನೆಕ್ಕಲಕತ್ತ ಕಿವ ರಕ್ತ ಚರ ಚರ ನಾಲ್ಗಿ ಹಚ್ಚಿ ನೆಕ್ಕಿ ಕುಡಿಲಿಕತ್ತ. ಅವಾಗ ಕಿವ ರಕ್ತ ನಿತ್ತು. ಬಲಕಿನ ಹೆಗಲ ಮ್ಯಾಲ ತಂದಿನ ಕುಂದ್ರಸ್ಕೊಂಡ ಶಿವನ ಕುಂದ್ರಸ್ಕೊಂಡ. ಎಡಕಿನ ಹೆಗಲ ಮ್ಯಾಲ ಪಾರ್ವತಿನ ಕುಂದ್ರಸ್ಕೊಂಡ ತಾಯಿನ ಕುಂದ್ರಸ್ಕೊಂಡ. ಶಿರಡೋಣ ಮಟ್ಟಕ್ಕೆ ಬಂದ. ಗುರುವಿನ ಗುಡಿ ಮುಂದೆ ತಂದು ಇಳಿಸದ. ಬಲಕ್ಕಿಳಿಸತ್ತಾನ. ಯಪ್ಪ ಗುರುನಾಥ ತಾಯಿ ತಂದಿ ಬಂದಾರೋ ಕಣ್ಣು ತೆರೆದು ನೋಡಂದ ಮಾಳಿಂಗರಾಯ. ಹೌದು ಗುರುವಿಗೆ ಗುರು ಕಣ್ಣು ತೆರೆದು ನೋಡ್ಲಿಲ್ಲ. ನೋಡ್ಲಾರ ಬಟ್ಟಾಕ ಸೀಗಿ ಮಟ್ಟದ ಅಲಗ ನನ್ನ ಅಪ್ಪ ಮಾಳಿಂಗರಾಯ ಕೈಯಾಗ ಹಿಡ್ದು ಅಲಗ ಹಾಯ್ಕೊಲಕತ್ತ. ಹೊಟ್ಟೆನ ಕರಳ ಹೊರಗೆ ಬೀಳಕತ್ತು. ಹೊಟ್ಟೆನ ಕರಳ ಹೊರಗೆ ಬೀಳಕತ್ತು. ಮುಂಗೈಗೆ ಸುತ್ತದ ಬೆನ್ನಿಲೆ ಬೆಳಕ ಹೋಗಿ ಬೀರ್ ದೇವ್ರ ಗದಿಗಿ ಮ್ಯಾಗ ಬೀಳಕತ್ತು ಸೂರ್ಯನ ಕಿರಣ. ಹೌದು ಮಗ ಸಹಿತ ತಿಳ್ಕೊಂಡು ಪಾರ್ವತಿ ದೇವಿ ತೆಕ್ಕಿಗೆ ಹಾಕೊಂಡ್ಳು. ಮಗನ ನಿನ್ನ ಭಕ್ತಿ ನೋಡಕ್ ಬಂದೀವಿ. ನಿನ್ನ ಭಕ್ತಿ ಹೆಚ್ಚಾಯ್ತು. ಹೆಚ್ಚಿಂದದ ಭಕ್ತಿ ಹೆಚ್ಚಿಂದದ. ಏನು ಬೇಡ್ತಿ ಬೇಡು ಮಗನ ಅಂದ ಕೂಡಲೇನೆ ಅವಾಗ ನನ್ನ ಅಪ್ಪ ಏನು ಬೇಡದ ಕೇಳಿದ್ರ ಏನ್ ಬೇಡದ್ರಿ? ಮಕ್ಕಳಿಗೆ ಬಡತಾನ ಭಕ್ತರಿಗೆ ಸಿರಿತಾನ. ಮಕ್ಕಳಿಗೆ ಬಡತಾನ ಭಕ್ತರಿಗೆ ಸಿರಿತಾನ. ಪಾರ್ ಒಂದು ಪೋರ್ ಇರುವ ತನಕ ನೆಲ ಒಂದು ಗಂಗೆ ಹರಿಯುವ ತನಕ ನಿಮ್ಮಿಂದ ನನಗ ದೀಪಾವಳಿ ಅಮಾವಾಸ್ಯೆ ದಿವಸ ಮುಂಡಾಸ ಆಗಬೇಕಂತೇಳಿ ಮಾಳಿಂಗರಾಯ ಇನ್ನಾದ್ರೂ ದೀಪಾವಳಿ ಅಮಾವಾಸ್ಯೆ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡಾಸ ಸುತ್ತ ಹೋಗ್ತಾರ. ಹೌದು ಅಂತವನ ಮಕ್ಕಳ ಕೈಲಿ ನೀನು ಏನೂ ಆಗಲತ್ತಿ ಅಂದ್ರ ನಾ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು? ಒಂದು ಯಾಕಂತ ಕೇಳಿದ್ರ ನಾವು ಜಗಳ ಆಡೋದ್ರಿಂದ ಮತ್ತವ್ರಿಗೆ ಲಾಭ ಆಗ್ಬಾರ್ದು. ಅದ್ರ ಸಲುವಾಗಿ ನಾನು ಸುಮ್ಮ ಕೂತಿರ್ತೀನಿ. ದಯವಿಟ್ಟು ನನಗ ಏನೂ ಬರಲ್ಲ, ಇವನಿಗೆ ಕೆಣಕಬೇಕು, ಇವನಿಗೆ ಬೈಬೇಕು, ನಾ ಬಲ ಅನಿಸ್ಕೋಬೇಕು ಅನ್ನೋದು ಅದಕ್ಕಿರ್ಲಣ್ಣ. ಬೀರ ದೇವರ ಮ್ಯಾಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಇಸ್ಲಾಂ ಧರ್ಮದವ ಹಣಿಗೆ ಭಂಡಾರ ಹಚ್ಕೊಂಡು ಹಾಡ್ತಾನ. ಬೀರ ದೇವರ ಮ್ಯಾಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಹೆಣ್ಣಿನ ಬಳಗದ ಮ್ಯಾಗ ಹರ್ಸಿಲೆ ಹಾಡವ ಬಿಸನಾಳದ ಮುದುಕು ಅಣ್ಣ. ಸೋಮರಾಯನ ತುಕ್ಕಪ್ಪರಾಯನ ಕ್ಯಾಲಿ ಭಕ್ತಿದಿಂದ ಹಾಡವ ಶಿವನಿಗೆ ಶಿವಶರಣ. ಅರಿಕೇರಿ ಗುಡ್ಡದೊಳಗ ಅರಬಟ್ಟು ಮಾಡಿ ಹಾಡ್ತಾನ ಬಾಬಾನಗರದ ಮಾಳು ಅಣ್ಣ. ನೀರಿನ ಮ್ಯಾಗ ನಡೆದಂಗ ಹಾಡವ ಇವ ಅಫಜಲಪುರದ ಪುಂಡು ಅಣ್ಣ. ಇವನು ಗುರು ನಾಗೂರು ಲಕ್ಷ್ಮಣ್ಣ. ಈ ಮಾತ ಬೇನೂರು DR ಪೊಲೀಸರು ಯಾರು ನಮ್ಮ ಪೊಲೀಸ್ ಸಾಹೇಬ್ರು ಆಗಿ ಹೋದ್ರ ಅವ್ರು ಹೇಳ್ತಿದ್ರು. ಕೇಳಿದ್ರ ನಮ್ಮ ಮಟ್ಟ ಮನಿಯಾಗ ಹಂಗ ಹೌಲಿಗಳು ಅದಾವ ಹೆಮ್ಮೆ ಎಂದು ಹೊಗಳುತ್ತಿದ್ರು ಅವ್ರು. ನಾವು ಹೊಗಳುತ್ತಿದೀವಿ. ದಯವಿಟ್ಟು ಹೊಗಳುವಂತ ಗಾಯಕ ಆಗ್ಬೇಕು. ಖರೆ
ಬಯಸ್ಕೊಳ್ಳುವಂತ ಗಾಯಕ ಆಗಬಾರದು. ಹೌದಪ್ಪ ಹೌದು. ದಯವಿಟ್ಟು ಇರ್ಲಿ. ಯಾಕಂತ ಕೇಳಿದ್ರ ಅಮ್ಮೋಗಿಸಿದನು ಮಠ ಮನೆಯವ್ರಿ ನನಗೆ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಕರೀತಾರ. ಅಂದ ಬಳಕ ನನ್ನ ಪವರ್ ಎಷ್ಟು ತಿಳ್ಕೋಣ ನೀನೆ. ಅಮ್ಮೋಗಿಸಿದನು ಮಠ ಮನೆಯವ್ರಿ ನನಗ ಬೈಬೇಕಾದವ್ರಿ ಇವ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾರ. ಅಂದ ಬಳಕ ನೀನೇ ತಿಳ್ಕೋಣ ಈ ನಿನ್ನ ತಮ್ಮನ ಪವರ್ ಎಷ್ಟದ ಅಂತ ಹೇಳಿ. ಹೌದು ಕರ್ಕೊಂಡ ಇದು ನಿಮ್ಮ ಕೈಯ ಸಿಕ್ಕ ನಾವೇ ನಿಮ್ ತಮ್ಮಗಳಾಗ್ಯಾವ ಈಗ. ಇರ್ಲಿ ನಾವು ತಮ್ಮಗಳಾಗಿ ಉಳಿಬೇಕಾಗ್ಯದ. ಯಾಕಂತ ಕೇಳಿದ್ರ ಹೌದು ಅಣ್ಣನ ಬಲ್ಯಾಕ ಸೌಸ್ಯ ಬಾಳ ಇರ್ತದ. ಹೌದು ಸಿಕ್ಕಾಪಟ್ಟೆ ಸೌಸ್ಯ ಹೆಂಗಿರ್ತದ ಗೊತ್ತದನು? ಹೆಂಗ್ರಿ? ಆ ಸೀತಾಗ ರಾವಣ ಒಯ್ದ. ಹೌದು ಒಯ್ದ ಹೋಗುವಂತ ಸಮಯದೊಳಗ ಸೀತಾದೇವಿ ಹೋಗುವಂತ ಸಮಯದೊಳಗ 3 ದಾರಿ ಹತ್ತದು. ಹೌದು ಆ 3 ದಾರಿ ಹತ್ತದ ಕೂಡಲೇ ಸೀತಾದೇವಿ ವಿಚಾರ ಮಾಡ್ತಾಳ, ಏನತ್ರಿ ನನ್ನ ಗಂಡ ನನ್ನ ಮೈದುನ ಒಂದ್ ವೇಳೆ ಹುಡುಕ್ಯಾಡ್ಕೊತ ಬಂದ್ರಂದ್ರ ಹೌದು ನಾವ್ ಹೋಗಿದ ದಾರಿ ಗೊತ್ತಾಗ್ಬೇಕಂತ ತಿಳಿದುಕೊಂಡು ಏನ್ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡಿದ್ರು? ತನ್ನ ತಲೆಯಾಗಿನ ಹೂವ ಬಿಚ್ಚಿ ಹೋಗುವಂತ ದಾರಿಗೆ ಒಕ್ಕಾಡಿದಳು. ಮುಂದ್ ಹೋದಳು. ಮುಂದ ರಾವಣ ತಗೊಂಡ್ ಹೋದ. ಅಲ್ಲಿಂದ 3 ದಾರಿ ಹತ್ತದು. ಹೌದು ಇಲ್ಲಿ ಬಂದು ಅವರು ಇಲ್ಲಿ ಹುಡುಕ್ಯಾಡ್ಕೊತ ಒಂದ್ ವೇಳೆ ಅಲ್ಲಿದಿಂದ ಇಲ್ಲಿಗೆ ಬಂದ್ರಂದ್ರ ನಾವ್ ಹೋಗುವಂತ ದಾರಿ ನನ್ನ ಗಂಡಗ ನನ್ನ ಮೈದನಿಗೆ ಗೊತ್ತಾಗ್ಬೇಕ ತಿಳಿದುಕೊಂಡು ಹೌದು ತನ್ನ ಮುಗನ್ಯಾನ ಮೂಗುತ್ತಿ ಬಿಚ್ಚಿ ಹೋಗುವಂತ ದಾರಿಗೆ ಒಕ್ಕಾಡದಳು. ಹೌದು ಮುಂದ್ ಮತ್ತ 3 ದಾರಿ ಹತ್ತದು. ಅವು 2 ದಾಟಿ ಬಂದ ಕೂಡಲೇ ಇಲ್ಲಿ ಅವ್ರಿಗೆ ಗೊತ್ತಾಗ್ಲಾರ್ದಂಗ ಆಗಂಗಿತ್ತು. ಹೌದು ನಾವ್ ಹೋಗುವಂತ ದಾರಿ ಗೊತ್ತಾಗಬೇಕ ತಿಳಿದುಕೊಂಡು ಹೌದು ತನ್ನ ಕಾಲಾಗಿನ ಕಾಲುಂಗುರು ಒಕ್ಕಡದಳು ಸೀತಾದೇವಿ. ಸೀತಾದೇವಿ ಒಕ್ಕಡದಳು. ಒಕ್ಕಾಡಿ ಮುಂದ ರಾವಣ ತಗೊಂಡು ಹೋದ. ಮುಂದ ರಾಮ ಲಕ್ಷ್ಮಣ ಹುಡುಕ್ಯಾಡ್ಕೊತ ಬಂದ್ರು. ಶೋಧ ಮಾಡ್ಕೊತ ಬಂದ್ರು. ಮುಂದ್ 3 ದಾರಿ ಹತ್ತದು. ದಾರಿ ಒಳಗ ಹೂವ ಕಾಣ್ತು. ಅವಾಗ ರಾಮ ಅತ್ತಾನ ಅಣ್ಣ ಅತ್ತಾನ. ಏನತ್ರಿ? ಸಿದ್ದು ಅಣ್ಣ ಅತ್ತಾನ ತಮ್ಮನ ಮ್ಯಾಗ ತಮ್ಮಗತ್ತಾನ. ಏನತ್ತ? ತಮ್ಮ ಇವು ಹೂವ ನಿಮ್ಮ ವೈನಿ ಅದಾವೇನು ನೋಡು ತಂದ. ಹೌದು. ಅವಾಗ ಲಕ್ಷ್ಮಣ ಅತ್ತಾನ. ಏನತ್ರಿ? ಅಣ್ಣ ನನಗ್ ಗೊತ್ತಿಲ್ಲ ಅಂದ. ಗೊತ್ತಿಲ್ಲ ಅಂತ ಹೇಳ್ದ. ಅದೇ ದಾರಿಗೆ ಹೊಂಟು ಹೋದ್ರು. ಮುಂದ್ 3 ದಾರಿ ಹತ್ತದು. ಅಲ್ಲಿ ಮೂಗನ್ಯಾನ ಮೂಗುತ್ತಿ ಕಾಣಿಸ್ತು. ಹೌದು. ಅವಾಗ ರಾಮತ್ತಾನ. ಏನತ್ರಿ? ತಮ್ಮ ಇದು ನಿನ್ನ ವೈನಿದ್ಯ ಮುಗ್ನ್ಯಾನ ಮೂಗುತ್ತದೇನೋ ನೋಡತ್ತಂದ. ಹೌದು. ಅವಾಗ ತಮ್ಮ ಇದನ್ನು ನನಗ್ ಗೊತ್ತಿಲ್ಲ ಅಣ್ಣ ಅಂದ. ಗೊತ್ತಿಲ್ಲ ಅಂತ ಹೇಳ್ದ. ಗೊತ್ತಿಲ್ಲ ಅಂದ ಕೂಡಲೇನೆ ಅದೇ ದಾರಿ ಹೊಂಟು ಮುಂದ್ ಹೋದ್ರು. ಮುಂದನು 3 ದಾರಿ ಹತ್ತದು. ಅಲ್ಲಿ ಸೀತಾದೇವಿ ಒಕ್ಕಡಿರ್ತಕ್ಕಂತ ಕಾಲುಂಗ್ರ ಕಾಣಿಸುದು. ಹೌದು. ಅವಾಗ ಲಕ್ಷ್ಮಣ ಕೇಳ್ತಾನ ರಾಮ. ಏನತ್ರಿ? ತಮ್ಮ ಇವರೇ ನಿಮ್ ವೈನಿ ಅದ ನೋಡು ಅಂತಂದ. ಅಣ್ಣ ಇವು ಮಾತ್ರ ನಮ್ ವೈನಿ ಅಂತ ಹೇಳ್ದವ. ರಾಮಗ ಚಿಂತೆ ಆಯ್ತು. ಹೂವ ಕೇಳಿನಿ ಹೂವ ಗೊತ್ತಿಲ್ಲ ಹೇಳ್ಯಾನ. ಮುಗ್ನ್ಯಾನ ಮೂಗುತಿ ಕೇಳಿನಿ ಗೊತ್ತಿಲ್ಲ ಹೇಳ್ಯಾನ. ನನ್ನ ಹೆಂಡತಿ ಕಾಲುಂಗ್ರೆ ಹೆಂಗ ಗೊತ್ತಂದಿವ. ಸಂಶಯ ಪಡ್ಲಕತ್ತು ತಮ್ಮನ ಮ್ಯಾಗ. ತಮ್ಮಗ ಸಂಶಯ ಪಟ್ಟು ಕೇಳ್ತಾನ. ತಮ್ಮ ಹೂವ ಕೇಳಿದ್ರು ಹೂವ ಗೊತ್ತಿಲ್ಲ ಹೇಳ್ದಿ. ಮೂಗುತ್ತಿ ಕೇಳಿದ್ರೆ ಮೂಗುತ್ತಿ ಗೊತ್ತಿಲ್ಲ ಅಂತ ಹೇಳ್ದಿ. ನಿಮ್ ವೈನಿ ಕಾಲುಂಗ್ರಿ ಅಂತೇಳಿ ಹೆಂಗ ಹೇಳ್ತಿ ತಮ್ಮ ಅಂತೇಳಿ ರಾಮ ಕೇಳ್ದ ಲಕ್ಷ್ಮಣಗ. ಅವಾಗ ಲಕ್ಷ್ಮಣ ಹೇಳ್ತಾನ. ಏನ್ ಹೇಳ್ತಾನ್ರಿ? ಅಣ್ಣ ನನ್ನ ವೈನಿವೇ ಕಾಲುಂಗರ ಅಂತೇಳಿ ನಾ ಹೆಂಗ ಹೇಳಕತ್ತೀನಿ ಅದ್ ಕೇಳಿದ್ರ ಇಲ್ಲಿ ವನವೇಶ ನಾವು ಆರ್ಯಣದಾಗ ಕಾಲ ಕಳಿಕತ್ತೀವಿ. ದಿನಾಲು ನಾನು ಜಾಮ ಜಳಕ ನಿಯಮ ನಿಷ್ಠೆ ಮಾಡಿ ನನ್ನ ವೈನಿ ಮಾರಿನ 1 ದಿವಸ ನೋಡಿಲ್ಲ. ದಿನಾಲು ಕಾಲು ಬೀಳುವಂತ ಸಮಯದೊಳಗ ಕಾಲುಂಗುರು ನೋಡಿ ನಾನು ಅದ್ರ ಸಲುವಾಗಿ ನಮ್ಮ ವೈನಿ ಕಾಲುಂಗುರ ಅಂತ ಹೇಳ. ಇಲ್ಲಿ ತನ 1 ದಿವಸ ನಮ್ಮ ವೈನಿ ಮಾರಿ ನೋಡಿಲ್ಲ ನಾನು. ಹೌದು. ದಿನಾಲು ಕಾಲು ಬೀಳುವಂತ ಸಮಯದೊಳಗ ನಾ ಕಾಲುಂಗುರು ನೋಡಿನಿ ಅದ್ರ ಸಲುವಾಗಿ ಇವ್ ನಮ್ಮ ವೈನಿ ಅದ ಅಂತ ಹೇಳಿ ನನ್ನ. ದಯವಿಟ್ಟು ತಮ್ಮನ ಮ್ಯಾಗ ಸಂಶಯ ಪಡ್ಡಕ್ ಹೋಗಬೇಡ ಅಂತ ಹೇಳಿ ಲಕ್ಷ್ಮಣ ಅಂದತ್ತ. ದಯವಿಟ್ಟು ತಮ್ಮ ಇಷ್ಟರವ ಅದನ್ನ ಅಂತೇಳಿ ನಿನ್ನ ತಲೆಯಾಗಿತ್ತಂದ್ರ ತೆಗೆದು ಬಿಡೋಣ. ಯಾಕಂತ ಕೇಳಿದ್ರೆ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಐತಿ. ಇರ್ಲಿ. ಹಲೋ ಸಿದ್ದಮಲಿಂಗರಾಯ ಯಾಕ ಮಾತ್ ಬಿಟ್ಟಿದ್ದು ಹಾಡಕತ್ತಿದ್ದು ಗಪ್ಪ. ಅಣ್ಣ ಇಷ್ಟು ಮಂದಿ ಇದ್ರೆ ಒಬ್ಬ ಕಾಕ ಬಂದ್ ಮಾಡ್ದಾಗಲ್ಲ ಬಾಯಿ ಅಣ್ಣ ಬಂದಾಗ ಚಾಲು ಕಾಕನ ಬಾಯಿ. ಪಟ್ಟಿ ಅವ್ರದ್ದು ಹೆಚ್ಚಿಗೆ ಬಿದ್ದತ್ತವ್ರ.
ಗೆಳತಿ ಜೋಕಾಲಿ ಯಾರನ್ನ ಕುಂದ್ರಸಿ ತೂಗಲೇಳ ಗೆಳತಿ ಅದರ ಮ್ಯಾಲಿ ಈ ಗಂಡ ನೂರಿನಲ್ಲಿ ಗೆಳತಿ ನೀ ಗಂಡ ನೂರಿನಲ್ಲಿ ನಾ ಏನ ಮಾಡಿ ಇಲ್ಲಿ ಗೆಳತಿ ನಾ ನನ್ನ ಕೈಯಲ್ಲಿ ಹೆಂಗ ಕಟ್ಲಿ ಗೆಳತಿ ಜೋಕಾಲಿ ಯಾರನ್ನ ಕುಂದ್ರಸಿ ತೂಗಲ್ ಹೇಳ ಗೆಳತಿ ಅದರ ಮ್ಯಾಲಿ ಇನ್ನೊಂದ್ ಜನಪದ ಹೊಸ ಬಂದಾರಪ್ಪ ಯಾವುದು ಯಾವ್ದ್ರಿ ಇಲ್ಲಿ ಕೆಲ್ಸಗತ್ರ ಹಾಡೋದಿಲ್ಲಿ ಅಣ್ಣ ಯಾರಿಗೆ ಕೇಳ್ತ ಅಲ್ಲಿ ಅವ್ರ ಹುಡುಗರು ಹೇಳ್ಬೇಕ ಯಾರಿಗೆ ಕೇಳ್ಬೇಕು ಏನ ಕೇಳಲಿ ಅಲ್ಲಿ ನೋಡಯ್ಯ ಅಲ್ಲ ನಿಮ್ಮ